ನಮಸ್ಕಾರ ಸ್ನೇಹಿತರೆ. ಇವತ್ತು ರಾಮನಗರ ಜಿಲ್ಲೆಯಲ್ಲಿನ ಜಿಲ್ಲಾ ನ್ಯಾಯಾಲಯದಲ್ಲಿ ಕಾಲ್ಫಾರ್ಮ್ ಆಗಿರೋ ಹುದ್ದೆಗಳನ್ನು ಇವತ್ತು ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಇನ್ನು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇದೇ ಥರ ಜಾಬ್ ನ್ಯೂಸ್ಗಾಗಿ ನಮ್ಮ ಚಾನೆಲ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಟಾಪಿಕ್ ನೋಡೋಣ. ಇವತ್ತು ರಾಮನಗರ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಬೆರಳಚ್ಚು ನಕಲುಗಾರರು ಮತ್ತು ಸೇವಕರ ಹುದ್ದೆಗಳಿಗೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಕರೆದುತ್ತಾರೆ. ಇದರ ಅರ್ಜಿಯ ಕೊನೆಯ ದಿನಾಂಕ ಬಂದ್ಬಿಟ್ಟು 31 ಆಗಸ್ಟ್ 2026 ಇರ್ತದೆ. ನೀವು ಅರ್ಜಿಯಿಂದ ಯಾವಾಗಿನಿಂದ ನೀವು ಹಾಕ್ಬೋದು ಅಂದ್ರೆ 30/7/2026ರಿಂದ 31/8/2026 ನೀವು ಅರ್ಜಿಯನ್ನು ಹಾಕ್ಬೋದು ಗೆಳೆಯರೆ. ಮೊದಲನೇದಾಗಿ ನಾವು ಬೆರಳಚ್ಚುಗಾರರ ಹುದ್ದೆಗಳನ್ನ ನೋಡ್ತಾ ಇದೀವಿ. ಬೆರಳಚ್ಚುಗಾರರ ಹುದ್ದೆಗೆ 10 ಹುದ್ದೆಗಳು ಖಾಲಿ ಇರ್ತಾವೆ ಗೆಳೆಯರದಕ್ಕೆ. ಇದಕ್ಕೆ ವೇತನ ಶ್ರೇಣಿ ಬಂದ್ಬಿಟ್ಟು 34,000ರಿಂದ ಹಿಡ್ಕೊಂಡು 67,000 ತನ ಲಭ್ಯ ಇರ್ತದೆ ಗೆಳೆಯರದಕ್ಕೆ. ಆಮೇಲೆ ಇತರ ಭತ್ಯೆಗಳು ಸಹ ಇದಕ್ಕೆ ಲಭ್ಯ ಇರ್ತದೆ ಗೆಳೆಯರದಕ್ಕೆ. ಇದಕ್ಕೆ ಹುದ್ದೆಗಳ ವರ್ಗೀಕರಣ ತಿಳಿಸ್ಕೊಟ್ರ ಬೆರಳಚ್ಚುಗಾರರಿಗೆ ಬನ್ನಿ ತಿಳಿಸ್ಕೊಡ್ತೇನೆ ನಾನು ನಿಮ್ಗೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅವರಿಗೆ ಮಹಿಳೆಯರಿಗೆ 2, ಗ್ರಾಮೀಣದಲ್ಲಿ 2 ಇದೆ, ಅಂಗವಿಕಲರಿಗೆ 1 ಇದೆ ಗೆಳೆಯರೆ. ಟೋಟಲ್ ಆಗಿ 5 ಇರೋದಕ್ಕೆ. ಪರಿಶಿಷ್ಟ ಜಾತಿಯವರಿಗೆ ಮಹಿಳೆಯರಿಗೆ ಒಂದೇ ಒಂದು ಪೋಸ್ಟ್ ಇರುತ್ತೆ ಗೆಳೆಯರದಕ್ಕೆ. ಆನಂತರ ಪರಿಶಿಷ್ಟ ಪಂಗಡದವರಿಗೆ ಇತರದಲ್ಲಿ ಒಂದೇ ಒಂದು ಪೋಸ್ಟ್ ಇರ್ತದಕ್ಕೆ. ಆನಂತರ ಪ್ರವರ್ಗ 1ರಲ್ಲಿ ಕೂಡ ಒಂದೇ ಒಂದು ಪೋಸ್ಟ್ ಇರ್ತದೆ ಗೆಳೆಯರೆ. ಆನಂತರ ಪ್ರವರ್ಗ 2A ಕೂಡ ಒಂದೇ ಒಂದು ಪೋಸ್ಟ್ ಇರ್ತದೆ. ಆನಂತರ ಪ್ರವರ್ಗ 2Bಯಲ್ಲಿ ಕೂಡ ಒಂದು ಪೋಸ್ಟ್ ಇರ್ತದೆ. ಟೋಟಲ್ ಆಗಿ 10 ಪೋಸ್ಟ್ಗಳನ್ನು ಕಾಲ್ಫಾರ್ಮ್ ಮಾಡಿರ್ತಾರೆ ಗೆಳೆಯರೆ ಇಲ್ಲಿ. ನಂತರದಾಗಿ ನೋಡಬಹುದಾದ್ರೆ ನಾವು ಬೆರಳಚ್ಚು ನಕಲುಗಾರರ ಹುದ್ದೆಗಳಿಗೆ ಗೆಳೆಯರೆ. ಬೆರಳಚ್ಚು ನಕಲುಗಾರರ ಹುದ್ದೆಗೆ 1 ಹುದ್ದೆ ಖಾಲಿ ಇರ್ತದೆ ಅದಕ್ಕೆ. ಇದಕ್ಕೆ ವೇತನ ಶ್ರೇಣಿ ಬಂದ್ಬಿಟ್ಟು 34,000ರಿಂದ ಹಿಡ್ಕೊಂಡ 67,000 ತನ ಇದು ಇರ್ತೈತಿ ಇದಕ್ಕೆ. ಆನಂತರ ಹುದ್ದೆಗಳ ವರ್ಗೀಕರಣ ಬಗ್ಗೆ ತಿಳಿಸ್ಕೊಡ್ತಾರೆ. ಸಾಮಾನ್ಯ ಅಭ್ಯರ್ಥಿಗೆ ಇತರೆ ಒಂದೇ ಒಂದು ಪೋಸ್ಟ್ ಇರ್ತದೆ ನೋಡ್ರಿ. ಆ ನಂತರ ಆದೇಶ ಜಾರಿಕಾರರು ಅಂತ ಒಂದು ಹುದ್ದೆಗಳಿರೋದಕ್ಕೆ ಇದಕ್ಕೆ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 10 ಇರ್ತದೆ ಗೆಳೆಯರದು. ಎಷ್ಟು 10 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ ಗೆಳೆಯರದಕ್ಕೆ. ಇದಕ್ಕೆ ವೇತನ ಶ್ರೇಣಿ ಬಂದ್ಬಿಟ್ಟು ಗೆಳೆಯರೆ 37,000ರಿಂದ ಹಿಡ್ಕೊಂಡು 67,000 ತನ ಇರ್ತದೆ ಗೆಳೆಯರೆ ಇದಕ್ಕೆ. ಹುದ್ದೆಗಳ ವರ್ಗೀಕರಣ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡ್ರಿ ಗೆಳೆಯರಲ್ಲಿ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮಹಿಳೆಯರಿಗೆ 2 ಇರುತ್ತೆ ಗೆಳೆಯರೆ. ಗ್ರಾಮೀಣ ಅಭ್ಯರ್ಥಿಯಲ್ಲಿ 1 ಇರ್ತದೆ, ಅಂಗವಿಕಲರಿಗೂ 1 ಇರ್ತದೆ, ಈ ಥರದಲ್ಲಿ 1 ಇರ್ತದೆ. ಟೋಟಲ್ ಆಗಿ 5 ಪೋಸ್ಟ್ಗಳನ್ನ ಇಲ್ಲಿ ಕರೆದಿರ್ತಾರ. ಆಮೇಲೆ ಪರಿಶಿಷ್ಟ ಜಾತಿಯಲ್ಲಿ ಕೂಡ 2 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮಹಿಳೆಯರಿಗೆ 1 ಇದೆ, ಈ ಥರದಲ್ಲಿ 1 ಇದೆ ಗೆಳೆಯರದಕ್ಕೆ. ಆಮೇಲೆ ಪ್ರವರ್ಗ 2Aಯಲ್ಲಿ ಕೂಡ ಒಂದೇ ಒಂದು ಪೋಸ್ಟ್ ಇರ್ತದೆ. ಆಮೇಲೆ ಇತರೆಯಲ್ಲೂ ಕೂಡ ಒಂದೇ ಒಂದು ಪೋಸ್ಟ್ ಇರ್ತದೆ. ಟೋಟಲ್ ಆಗಿ 2 ಪೋಸ್ಟನ್ನು ಖಾಲಿ ಇರ್ತವೆ ಗೆಳೆಯರೆ. ಆನಂತರ ಪ್ರವರ್ಗ 2Bಯಲ್ಲಿ ಕೂಡ ಒಂದೇ ಒಂದು ಇತರದಲ್ಲಿ ಒಂದು ಪೋಸ್ಟ್ ಇರ್ತದೆ. ಟೋಟಲ್ ಆಗಿ ಎಷ್ಟು 10 ಪೋಸ್ಟ್ಗಳು ಖಾಲಿ ಇರ್ತಾವೆ ಗೆಳೆಯರೆ ಇಲ್ಲಿ. ಆನಂತರ ಗೆಳೆಯರೆ ಸೇವಕರ ಹುದ್ದೆಗಳಲ್ಲಿ ಕಾಲ್ಫಾರ್ಮ್ ಮಾಡುತ್ತಾರೆ. ಇವರ 30 ಹೊಸ ಹುದ್ದೆಗಳು ಪ್ಲಸ್ 4 ಬ್ಯಾಕ್ಲಾಗ್ ಹುದ್ದೆಗಳನ್ನ ಇಲ್ಲಿ ಕಾಲ್ಫಾರ್ಮ್ ಮಾಡಿರ್ತಾರೆ ಗೆಳೆಯರೆ ಇಲ್ಲಿ. ಟೋಟಲ್ ಆಗಿ ನೋಡ್ರಿ 30 ಹುದ್ದೆಗಳು ಪ್ಲಸ್ 4 ಬ್ಯಾಕ್ಲಾಗ್ನ 4 ಇರ್ತಾವೆ ಗೆಳೆಯರೆ. ಟೋಟಲ್ ಆಗಿ 34 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರೆ ಸೇವಕರ ಹುದ್ದೆಗಳಿಗೆ. ಇದಕ್ಕೆ ಸ್ಟಾರ್ಟಿಂಗ್ ಪೇಮೆಂಟ್ ಬಂದ್ಬಿಟ್ಟು ಗೆಳೆಯರೆ ಇದಕ್ಕೆ 37,000 ಹಿಡ್ಕೊಂಡು 46,000 ತನ ನಿಮಗೆ ಪೇಮೆಂಟ್ ಇರ್ತದೆ ಗೆಳೆಯರೆ ಇದಕ್ಕೆ. ಆನಂತರ ಇದು ಹುದ್ದೆಗಳ ವರ್ಗೀಕರಣ ತಿಳಿಸ್ಕೊಡ್ತೇನೆ ಗೆಳೆಯರೆ. ಯಾವ್ಯಾವ ಕಾಸ್ಟ್ಗಳಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ತಿಳಿಸ್ಕೊಡ್ತೇನೆ ಇಲ್ಲಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದೇ ಒಂದು ಪೋಸ್ಟ್ ಇರ್ತದೆ, ಅದು ಮಹಿಳೆಯರಿಗೆ ಮಾತ್ರನೇ ಇದೆ. ಆನಂತರ ಪ್ರವರ್ಗ 2Aಯಲ್ಲಿ ಕೂಡ ಒಂದೇ ಒಂದು, ಗ್ರಾಮೀಣದಲ್ಲಿ ಒಂದು, ಕನ್ನಡ ಮಾಧ್ಯಮದಲ್ಲಿ ಒಂದು ಇದೆ ಗೆಳೆಯರೆ. ಟೋಟಲ್ 2 ಪೋಸ್ಟ್ಗಳನ್ನ ಖಾಲಿ ಇರ್ತವೆ ಗೆಳೆಯರೆ. ಆನಂತರ ಪ್ರವರ್ಗ 2Bಯಲ್ಲಿ ಕೂಡ ಅಂಗವಿಕಲರಿಗೆ ಒಂದೇ ಒಂದು ಪೋಸ್ಟ್ ಇರ್ತದೆ ನೋಡ್ರಿ. ಅಂಗವಿಕಲ ಸರ ಹಾಕ್ರಿ ಅಪ್ಲಿಕೇಶನ್ ಇದು ಸದುಪಯೋಗ ಪಡಿಸ್ಕೊಳ್ರಿ ಎಲ್ಲರನ್ನ. ಟೋಟಲ್ ಆಗಿ ಎಷ್ಟು ಬ್ಯಾಕ್ಲಾಗ್ ಹುದ್ದೆಗಳ 4ನ್ನ ಕಾಲ್ಫಾರ್ಮ್ ಮಾಡ್ಕೊತಾರ, ಇವರು ತುಂಬ್ಕೊಳಕತ್ತಾರ ಇವರ. ಆನಂತರ ಹೊಸ ಹುದ್ದೆಗಳ 30 ಏನದಾವಲ್ಲ ಅವ ತಿಳಿಸ್ಕೊಡ್ತೇನೆ ನೋಡ್ರಿ ಗೆಳೆಯರಲ್ಲಿ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಲ್ಲಿ ಮಹಿಳೆಯರಿಗೆ 1 ಇದೆ ಗೆಳೆಯರಿ. ಮಹಿಳೆಯರಿಗೆ 6 ಇದೆ ಗೆಳೆಯರ ಇಲ್ಲಿ. ಆನಂತರ ಗ್ರಾಮೀಣ ಅಭ್ಯರ್ಥಿಗಳಿಗೆ 4 ಇದೆ ಗೆಳೆಯರಿ. ಮಾಜಿ ಸೈನಿಕರು ಸಹ ಒಂದೇ ಒಂದು ಪೋಸ್ಟ್ ಇರ್ತದೆ. ಆನಂತರ ಕನ್ನಡ ಮಾಧ್ಯಮ ಯಾರು ಕಲ್ತಿದ್ರೆ ಅವ್ರಿಗೂ ಕೂಡ ಒಂದು ಪೋಸ್ಟ್ ಇರ್ತದೆ. ಹಾಗೂ ಅಂಗವಿಕಲರಿದೆ ಅವ್ರಿಗೂ ಒಂದು ಪೋಸ್ಟ್ ಇರ್ತದೆ. ಈ ಥರದಲ್ಲಿ 2 ಪೋಸ್ಟ್ ಇರ್ತವೆ. ಟೋಟಲ್ ಆಗಿ ಎಷ್ಟು 15 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಕತ್ತಾರ ಇಲ್ಲಿ ಅವರ.
ಆನಂತರ ಪರಿಶಿಷ್ಟ ಜಾತಿಯಲ್ಲಿ ಕೂಡ ಮಹಿಳೆಯರಿಗೆ ಒಂದಿದೆ, ಆನಂತರ ಇತರದಲ್ಲಿ ಒಂದಿದೆ. ಟೋಟಲ್ ಆಗಿ 2 ಪೋಸ್ಟ್ಗಳನ್ನ ಕನ್ಫರ್ಮ್ ಮಾಡಿರ್ತಾರೆ. ಆನಂತರ ಪರಿಶಿಷ್ಟ ಜಾತಿ ಬಿ ವರ್ಗಕ್ಕೆ ಸಂಬಂಧಿಸಿದಂತೆ ಮಹಿಳೆಯರಿಗೆ ಒಂದಿದೆ, ಇತರದಲ್ಲಿ ಒಂದಿದೆ. ಟೋಟಲ್ ಆಗಿ 2. ಆನಂತರ ಸಿ ವರ್ಗದವರು ಕೂಡ ಇತರದಲ್ಲಿ ಒಂದೇ ಒಂದು ಪೋಸ್ಟ್ ಇರಲಿ. ಆನಂತರ ಪರಿಶಿಷ್ಟ ಪಂಗಡದಲ್ಲಿ ಕೂಡ ಒಂದೇ ಒಂದು ಪೋಸ್ಟ್ ಇರ್ತದೆ. ಆಮೇಲೆ ಪ್ರವರ್ಗ 1ರಲ್ಲಿ ಕೂಡ ಒಂದೇ ಒಂದು ಪೋಸ್ಟ್ ಇರ್ತದೆ. ಆನಂತರ ಪ್ರವರ್ಗ 2A ಯಲ್ಲೂ ಕೂಡ ಮಹಿಳೆಯರಿಗೆ ಒಂದಿರ್ತದೆ, ಗ್ರಾಮೀಣದಲ್ಲಿ ಒಂದಿರ್ತದೆ, ಆಂಗ್ಲಿಕರಿಗೆ ಒಂದಿರ್ತದೆ, ಇತರದಲ್ಲಿ ಒಂದಿರ್ತದೆ. ಟೋಟಲ್ ಆಗಿ 4 ಪೋಸ್ಟ್ಗಳನ್ನ ಖಾಲಿ ಇರ್ತಾವ ಗೆಳೆಯರೆ ಇದಕ್ಕೆ. ಆನಂತರ ಪ್ರವರ್ಗ 2B ಯಲ್ಲಿಯೂ ಕೂಡ ಒಂದೇ ಒಂದು ಪೋಸ್ಟ್, ಇತರದಲ್ಲಿ ಕೂಡ ಅದು ಒಂದೇ ಒಂದು ಪೋಸ್ಟನ್ನ ಖಾಲಿ ಇರ್ತದೆ ಗೆಳೆಯರೆ. ಆನಂತರ ಪ್ರವರ್ಗ 3ಯಲ್ಲಿ ಕೂಡ ಒಂದೇ ಒಂದು ಪೋಸ್ಟ್ ಇರ್ತದೆ ಗೆಳೆಯರೆ ಇದಕ್ಕೆ ನೋಡ್ರಿ. ಆನಂತರ ಪ್ರವರ್ಗ 2B ಯಲ್ಲಿ ಕೂಡ ಮಹಿಳೆಯರಿಗೆ ಒಂದು, ಇತರದಲ್ಲಿ ಒಂದು ಇರ್ತದೆ. ಟೋಟಲ್ ಆಗಿ 2 ಪೋಸ್ಟ್ಗಳು ಖಾಲಿ ಇರ್ತಾವ. ಟೋಟಲ್ ಆಗಿ ಎಷ್ಟು 30 ಹುದ್ದೆಗಳನ್ನ ಖಾಲಿ ಇರ್ತಾವ ಗೆಳೆಯರೆ. ಇಲ್ಲಿ 30 ಹುದ್ದೆಗಳು ನೋಡ್ರಿ. ಇವರು ಹೊಸ ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರೆ. ಇವರ ಎಲ್ಲಿ ಸೇವಕರ ಹುದ್ದೆಗಳಿಗೆ ಆಯ್ಕೆ ಮಾಡ್ಕೊಳಕ್ಕೆ ಇವರ 30 ಹುದ್ದೆಗಳು ಖಾಲಿ ಇರ್ತಾವ ಗೆಳೆಯರೆ ನೋಡ್ರಿ. ಪೇಮೆಂಟ್ ಚಲೋ ಅದ, ಅಪ್ಲಿಕೇಶನ್ ಎಲ್ಲರೂ ಹಾಕ್ರಿ. ಆನಂತರ ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ, ಇದಕ್ಕೆ ನೀವು ಕ್ವಾಲಿಫಿಕೇಶನ್ ಏನು ಬೇಕಪ್ಪ ಅಂದ್ರೆ ಇವುಗಳ ಅರ್ಜಿ ಹಾಕ್ಬೇಕಂದ್ರೆ ನೀವು ಬೆರಳಚ್ಚುಗಾರರ ಹುದ್ದೆಗಳಿಗೆ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣ ತಸ್ತಮಾನ ವಿದ್ಯಾರ್ಥಿಯನ್ನು ಪಡೆದಿರಬೇಕು. ನೀವು ದ್ವಿತೀಯ PUCನ ಪಾಸ್ ಆಗಿರ್ಬೇಕು ಗೆಳೆಯರೆ, ನೀವು ಕಂಪಲ್ಸರಿ ಆಗಿ. ಆನಂತರ ಗೆಳೆಯರೆ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸೆಕೆಂಡರಿ ಪ್ರೌಢ ಶಿಕ್ಷಣ ಪರೀಕ್ಷೆಗಳಲ್ಲಿ ಮಂಡಳಿ ವತಿಯಿಂದ ನಡೆಸುವ ಕನ್ನಡ ಹಾಗೂ ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ ಅಥವಾ ತಸ್ತಮಾನ ಪರೀಕ್ಷೆಗಳಿಗೆ ಉತ್ತೀರ್ಣರಾಗಿರ್ಬೇಕು ಗೆಳೆಯರೆ ನೀವು. ಆನಂತರ ನಿಮಗೆ ಕಂಪ್ಯೂಟರ್ ಜ್ಞಾನನೂ ಸಹ ಇರಲೇಬೇಕು ಗೆಳೆಯರೆ. ನಿಮಗೆ ನೋಡ್ರಿ ಕಂಪ್ಯೂಟರ್ ಜ್ಞಾನನೂ ಇರ್ಬೇಕಂತ ಹೇಳಿ ಅವರು ಕೊಟ್ಟಿದ್ದಾರೆ ಗೆಳೆಯರೆ ಇಲ್ಲಿ ನೋಡ್ರಿ. ಆನಂತರ ಗೆಳೆಯರೆ ಇಲ್ಲಿ ಅಥವಾ ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿಯ ನಡೆಸುವ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಪಠ್ಯಕ್ರಮದ ಡಿಪ್ಲೊಮೊ ಪದವಿಯೊಂದಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳು ಬೆರಳಚ್ಚು ಪ್ರೌಢ ದರ್ಜೆಯ ವಿಷಯಗಳ ಐಚ್ಛಿಕ ವಿಷಯಗಳು ಅಭ್ಯಸಿಸಿ ಉತ್ತೀರ್ಣರಾಗಿರ್ಬೇಕು ಗೆಳೆಯರೆ ನೀವು ಇಲ್ಲಿ ನೋಡ್ರಿ. ಇಷ್ಟು ಹೇಳ್ತಾರ ಅವ್ರ. ನಂತರ ಬೆರಳಚ್ಚು ನಕಲುಗಾರರ ಹುದ್ದೆಗಳಿಗೆ ನೀವು ಯಾವ ಕ್ವಾಲಿಫಿಕೇಶನ್ ಬೇಕಂತ ತಿಳಿಸ್ಕೊಡ್ತೇನೆ ಇಲ್ಲಿ. ಇದಕ್ಕೂ ಸಹ PUCಯನ್ನ ನೀವು ಪಾಸ್ ಆಗಿರ್ಬೇಕು ಗೆಳೆಯರೆ. ಆನಂತರ ಇದಕ್ಕೆ ಕಂಪ್ಯೂಟರ್ ಜ್ಞಾನನೂ ಸಹ ನಿಮಗೆ ಇರ್ಬೇಕಾಗ್ತದೆ ಗೆಳೆಯರೆ ನೋಡ್ರಿ. ಮೇಲೆ ತಿಳಿಸ್ಕೊಟ್ಟ ಹಾಗೆ ಇದಕ್ಕೂ ಸಹ ಕ್ವಾಲಿಫಿಕೇಶನ್ ಅಪ್ಲೈ ಆಗ್ತದೆ ಗೆಳೆಯರೆ ಇದಕ್ಕೆ. ನಂತರ ಗೆಳೆಯರೆ ಇಲ್ಲಿ ಆದೇಶ ಜಾರಿಕಾರರು ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ SSLCಯಲ್ಲಿ ಪಾಸ್ ಆಗಿರ್ಬೇಕು ಗೆಳೆಯರೆ ನೀವು ಅದಕ್ಕೆ. ಆನಂತರ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರೋರಿಗೆ ಆದ್ಯತೆ ನೀಡಲಾಗುತ್ತದೆ ಗೆಳೆಯರೆ ನೋಡ್ರಿ. ಡ್ರೈವಿಂಗ್ ಲೈಸೆನ್ಸ್ ಯಾರು ಇದಾವ ಅವ್ರಿಗೂ ಸಹ ಆದ್ಯತೆಯನ್ನ ನೀಡಲಾಗುವುದು ತಿಳಿಸ್ಯಾರ. ಅಭ್ಯರ್ಥಿ ಕನ್ನಡ ಓದಲು ಹಾಗೂ ಬರೆಯಲು ತಿಳಿದಿರಬೇಕು ಗೆಳೆಯರೆ ಇಲ್ಲಿ ನೋಡ್ರಿ. ಅಭ್ಯರ್ಥಿ ಕನ್ನಡ ಮತ್ತು ಓದಲು ಬರೆಯಲು ಬೇಕು ತಿಳಿಸ್ಕೊಟ್ಟಾರ ಇಲ್ಲಿ ನೋಡ್ರಿ. ಡ್ರೈವಿಂಗ್ ಯಾರು ಮಾಡ್ತಾರೆ ಲೈಸೆನ್ಸ್ ಹೊಂದೋರಿಗೆ ಅವ್ರಿಗೂ ಸಹ SSLCಯಲ್ಲಿ ಪಾಸ್ ಆದವ್ರಿಗೂ ಸಹ ಅವ್ರಿಗೆ ಒಂದು ಆದೇಶ ಜಾರಿಕಾರರು ಅಂತ ಹೇಳಿ ಒಂದು ಹುದ್ದೆನ ಕನ್ಫರ್ಮ್ ಮಾಡಿರ್ತಾರೆ ನೋಡ್ರಿ. ಇದಕ್ಕೆ ಡ್ರೈವಿಂಗ್ ಯಾರು ಕಲ್ತೀರಿ, ಆಮೇಲೆ ಯಾರ್ಯಾರಿಗೆ ಲೈಸೆನ್ಸ್ ಇದೆ, ಡ್ರೈವಿಂಗ್ ಲೈಸೆನ್ಸ್ ಯಾರ್ದಿಲ್ಲ ಅವ್ರನ್ನ ಅಪ್ಲಿಕೇಶನ್ ಹಾಕ್ಬೋದು ಗೆಳೆಯರಿ ನೋಡ್ರಿ. ನೀವು ನಿಮ್ಗೊಂದು ಅದ್ಭುತವಾದ ಆಪರ್ಚುನಿಟಿ ಅಂತ ತಿಳಿಸ್ಕೊಡೋದು ಗೆಳೆಯರಿ ಇಲ್ಲಿ. ಆನಂತರ ಸೇವಕರು ಹುದ್ದೆಗಳಿಗೆ ಇಲ್ಲಿ SSLCಯಲ್ಲಿ ಪಾಸ್ ಆಗಿರ್ಬೇಕು ಗೆಳೆಯರಿ ನೀವು. ಆನಂತರ ಗೆಳೆಯರು ನೀವು ಕನ್ನಡ ಭಾಷೆನ ಓದಲು ಮತ್ತು ಬರೆಯಲು ಬರ್ಲೇಬೇಕು ಗೆಳೆಯರೆ ಇದಕ್ಕೆ. ಆನಂತರ ಗೆಳೆಯರೆ ಇದಕ್ಕೆ ವಯೋಮಿತಿಯನ್ನ ತಿಳಿಸ್ಕೊಡ್ತೀನಿ ನೋಡ್ರಿ. ನಿಮ್ಗೆ ಕನಿಷ್ಠ ವಯೋಮಿತಿ 18 ವರ್ಷ ಐತಿ ಗೆಳೆಯರಲ್ಲಿ. ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದವರಿಗೆ 35 ಪ್ಲಸ್ 5 ವರ್ಷ ಹೆಚ್ಚಿಗೆ ಮಾಡಿರ್ತಾರೆ ಗೆಳೆಯರ ಇದಕ್ಕೆ. ಆನಂತರ 2A 2B 3A 3B ಅವ್ರಿಗೆ 38 ವರ್ಷದ ಪ್ಲಸ್ 5 ವರ್ಷ ಜಾಸ್ತಿಯನ್ನ ಮಾಡಿರ್ತಾಳೆ ಗೆಳೆಯರವ್ರ. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ವರ್ಗದವರಿಗೆ 40 ಪ್ಲಸ್ 5 45 ಹೆಚ್ಚಿಗೆಯನ್ನ ಕನಿಷ್ಠ ಇವರು ವಯೋಮಿತಿಯನ್ನ ಜಾಸ್ತಿಯನ್ನ ಮಾಡಿರ್ತಾರೆ ಗೆಳೆಯರೇ ಇಲ್ಲಿ ನೋಡ್ರಿ. ಈ ಅಪ್ಲಿಕೇಶನ್ ಅನ್ನ ಅವರು ಸಹ ಸ್ಟೇಜ್ ತನಕ ಹಾಕ್ಬಹುದು. ಗರಿಷ್ಠ ವಯೋಮಿತಿಯನ್ನ ಹೆಚ್ಚಿಗೆ ಮಾಡಿರ್ತಾರೆ, ಅವರು ಸಹ ಅಪ್ಲಿಕೇಶನ್ ಹಾಕ್ಬಹುದು ಗೆಳೆಯರೇ ಇಲ್ಲಿ. ಆನಂತರ ಗೆಳೆಯರೇ ಇಲ್ಲಿ ವಿಧವೆಯರಿಗೆ ಮಾಜಿ ಸೈನಿಕ ಅಂಗವಿಕಲರಿಗೆ ಹಾಗೂ ಸರ್ಕಾರಿ ಸೇವೆಯಲ್ಲಿರುವ ನಿಯಮಾನುಸಾರ ವಯೋಮಿತಿ ಸಲ್ಲಿಕೆ ನೀಡಲಾಗುವುದು ಗೆಳೆಯರೇ ನೋಡ್ರಿ. ಅವ್ರಿಗೂ ಸಹ ಮಾಜಿ ಸೈನಿಕರು ಅಥವಾ ಅಂಗವಿಕಲರು ಅವ್ರಿಗೂ ಸಹ ವಯೋಮಿತಿ ಸಲ್ಲಿಕೆನ ನೀಡಬೇಕು. ಅವರಿದ್ದಲ್ಲಿ ಪ್ರಮಾಣ ಪತ್ರ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಗೆಳೆಯರೇ ಇಲ್ಲಿ ಅವರ. ಆನಂತರ ಗೆಳೆಯರಲ್ಲಿ ಆಯ್ಕೆಯ ವಿಧಾನ ತಿಳಿಸ್ಕೊಡ್ತಾರೆ ಗೆಳೆಯರಲ್ಲಿ. ಮಿನಿಸ್ಟ್ರಿಯಲ್ ಇತರ ಹುದ್ದೆಗಳ ನೇಮಕಾತಿ ತಿದ್ದುಪಡಿ ನೀಡುವ ನೇಮಕಾತಿ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು ಗೆಳೆಯರದಕ್ಕೆ. ನೇರ ನೇಮಕಾತಿ ಇರ್ತದೆ ಗೆಳೆಯರದಕ್ಕೆ. ಆನಂತರ ಬೆರಳಚ್ಚುಗಾರ ಹುದ್ದೆಗಳು 15 ನಿಮಿಷಗಳ ಉಕ್ತ ಲೇಖನ
ಬೆರಳಚ್ಚು ಪಡಿಸುವ ಅರ್ಹ ಪರೀಕ್ಷೆಯನ್ನು ನಡೆಸಲಾಗುವುದು. ಗರಿಷ್ಠ 100 ಅಂಕ ಇರ್ತದೆ ಗೆಳೆಯರೆ. ಇದಕ್ಕೆ 100 ಅಂಕಗಳಲ್ಲಿ ಕನಿಷ್ಠ ನೀವು ಎಷ್ಟು ಅಂಕ ಪಡೆದಿರಬೇಕು? 50 ಅಂಕಗಳನ್ನ ಪಡೆದುಕೊಳ್ಳಲೇಬೇಕು ಗೆಳೆಯರೆ. ಇದಕ್ಕೆ ನೀವು ಅದಕ್ಕೆ ಬೆರಳಚ್ಚುಗಾರರ ಹುದ್ದೆಗಳಿಗೆ. ಆ ನಂತರ ಬೆರಳಚ್ಚು ಹುದ್ದೆಗೆ 1:5 ಅನುಪಾತದಲ್ಲಿ ನಿಗದಿಪಡಿಸಿದ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳಿಗೆ ಸಂದರ್ಶನಕ್ಕೆ ಅವರೇ ಕರೀತಾರಂತ. ಆನಂತರ ಬೆರಳಚ್ಚು ನಕಲುಗಾರರು ಗೆಳೆಯರೆ 15 ನಿಮಿಷಕ್ಕೆ ನಿಮಗೂ ಉಕ್ತ ಲೇಖನ ಬೆರಳಚ್ಚು ಪಡಿಸುವ ಅರ್ಹತಾ ಪರೀಕ್ಷೆ ಇರ್ತದೆ ಗೆಳೆಯರೆ. ಇದಕ್ಕೆ ನಿಮಗೂ ಸಹ 100 ಅಂಕ ಇರ್ತದೆ. ಅದಕ್ಕೆ ನೀವು 50 ಅಂಕಗಳನ್ನ ಪಡೆದುಕೊಳ್ಳಲೇಬೇಕು ಗೆಳೆಯರೆ. ಇದಕ್ಕೆ ನೀವು ಅದಕ್ಕೂ ಸಹಿತ 1:5 ಅನುಪಾತದಂತೆ ನಿಗದಿಪಡಿಸಿದ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರಂತ ಗೆಳೆಯರೆ. ನೋಡ್ರಿ, ಆ ನಂತರ ಗೆಳೆಯರೆ ಆದೇಶ ಜಾರಿಕರ ಹುದ್ದೆಗೆ SLC ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ 25 ಅಭ್ಯರ್ಥಿಗಳಿಗೆ 1:25 ಅನುಪಾತದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳ ಪ್ರಕಟಿಸಿರೋ ಹುದ್ದೆಗಳ ಅನುಗುಣವಾಗಿ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರಂತ. ನೋಡ್ರಿ, SLCಯಲ್ಲಿ ಯಾರು ಜಾಸ್ತಿಯಾಗಿ ಮಾರ್ಕ್ಸ್ ತಗೊಂಡಿರಲ್ಲ ಅವ್ರಿಗೆ ಒಂದೊಂದು ಆಪರ್ಚುನಿಟಿ ಅಂತ ತಿಳಿಸ್ಕೊಡ್ಬೋದು ಗೆಳೆಯರೆ. ನೋಡ್ರಿ, SLCಯಲ್ಲಿ ಇದಕ್ಕೆ ಏನ್ ಬೇಕಂದ್ರೆ ನಿಮ್ಗೆ ಲೈಸೆನ್ಸ್ ಒಂದು ಬೇಕ್ರಿ ಗೆಳೆಯರೆ. ಲೈಸೆನ್ಸ್ ಅಂದ್ರೆ ನಿಮ್ಗೆ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರ. ನಂತರ ಗೆಳೆಯರೆ ಜವಾನರ ಹುದ್ದೆಗೆ ಏನ್ ಬೇಕಂದ್ರೆ ಇದಕ್ಕೂ ಸಹ SLCಯಲ್ಲಿ ಶೇಕಡಾ ಅಂಕಗಳ ಆಧಾರದ ಮೇಲಿನ 10 ಅಭ್ಯರ್ಥಿಗಳಿಗೆ 1:10 ಅನುಪಾತದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನ ಅವರು ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರಂತ ಗೆಳೆಯರೆ. ನೀವೇನು ಸಂದರ್ಶನ ಟೈಮ್ಲಿ ಇಂಟರ್ವ್ಯೂ ಟೈಮ್ದಲ್ಲಿ 10 ಅಂಕಗಳನ್ನ ಒಳಗೊಂಡಿರ್ತೀವಿ ಗೆಳೆಯರೆ. 10 ಅಂಕ ಇರ್ತದೆ ಅಲ್ಲಿ. 10 ಅಂಕನ ಪಡೆದುಕೊಳ್ಳೋಕೆ ನೀವು ಟ್ರೈ ಮಾಡ್ಬೇಕು ಗೆಳೆಯರೆ ಇಲ್ಲಿ. ಆಮೇಲೆ ಆಯ್ಕೆಯಾದ ಅಭ್ಯರ್ಥಿ ಕರ್ನಾಟಕ ಸೇವಾ ನಿಯಮಗಳ ಪ್ರಕಾರ 2 ವರ್ಷಗಳ ಕಾಲ ಪರೀಕ್ಷಣಾ ಅವಧಿಯಲ್ಲಿ ಇರುತ್ತಾರೆ ಗೆಳೆಯರವರ. ಆ ನಂತರ ಗೆಳೆಯರ ಇದಕ್ಕೆ ಈ ಹುದ್ದೆಗಳಿಗೆ ಪಿಂಚಣಿ ಸೌಲಭ್ಯನೂ ಸಹ ಇರ್ತದ. ನೀವು ರಿಟೈರ್ಮೆಂಟ್ ಟೈಮ್ದಾಗ ನಿಮಗೆ ಪಿಂಚಣಿನೂ ಸಹ ಬರ್ತದೆ ಗೆಳೆಯರ ಇದಕ್ಕೆ. ನಂತರ ಗೆಳೆಯರಿ ಈ ಹುದ್ದೆಗಳಿಗೆ ಅರ್ಜಿ ಶುಲ್ಕ ಎಷ್ಟಿದೆ ತಿಳಿಸ್ಕೊಡ್ತೇನೆ ನೋಡ್ರಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ಇರೋದಕ್ಕೆ, ಜನರಲ್ ಕ್ಯಾಟಗರಿದವರಿಗೆ ಅಂತ ಪ್ರವರ್ಗ 2A 3B 3A ಮತ್ತು 3B ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿಯನ್ನ ಇರ್ತದೆ ಗೆಳೆಯರೆ. ಆನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ವಿನಾಯಿತಿ ಇರೋದಿಲ್ಲ ಗೆಳೆಯರೆ ಇವರಿಗೆ. ಆನಂತರ ಇದು ಅಪ್ಲಿಕೇಶನ್ ಲಿಂಕ್ ಬಿಟ್ಟು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೇನೆ ಗೆಳೆಯರೆ. ಇದನ್ನ ನಾನು ಅಲ್ಲಿ ಮುಖಾಂತರ ನೀವು ಈ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಗೆಳೆಯರೆ. ನೀವು ನೋಡ್ರಿ ಈಗ ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದ್ರೆ ಈ ಅಪ್ಲಿಕೇಶನ್ ಲಿಂಕ್ ಬಿಟ್ಟು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಇದರ ಕೊನೆ ದಿನಾಂಕ ಬಂದ್ಬಿಟ್ಟು 31/8/2026 ಒಳಗೆ ಇರ್ತದೆ ಗೆಳೆಯರೆ. ಇದಕ್ಕೆ ಆನ್ಲೈನ್ ಶುಲ್ಕ ಬಂದ್ಬಿಟ್ಟು 1/9/2026 ರಾತ್ರಿ 12 ಗಂಟೆ ತನಕ ಇರ್ತದೆ ಗೆಳೆಯರೆ. ಲಾಸ್ಟ್ ಅರ್ಜಿ ಶುಲ್ಕ. ಅರ್ಜಿ ದಿನಾಂಕ ಬಂದ್ಬಿಟ್ಟು ನೋಡ್ರಿ ಗೆಳೆಯ ಮತ್ತೊಮ್ಮೆ ಕೇಳಿಸ್ಕೊಡ್ರಿ. ಅರ್ಜಿ ದಿನಾಂಕ ಬಂದ್ಬಿಟ್ಟು 31/8/2026. ಆ ನಂತರ ಗೆಳೆಯರೆ ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 1/9/2026 ತನ ಇರ್ತದೆ ಗೆಳೆಯರೆ. ಇದಕ್ಕೆ ನೋಡ್ರಿ ಗೆಳೆಯರೆ ನಾನು ಅವಾಗಲೇ ತಿಳಿಸ್ಕೊಟ್ಟ ಹಾಗೆ SLC ಹಾಗೂ PUC ಯಾರೇ ಕಲ್ತಿದ್ರಿ ಅವ್ರಿಗೊಂದು ಚಲೋ ಆಪರ್ಚುನಿಟಿ ಇದೆ. ರಾಮನಗರ ಜಿಲ್ಲೆಯಲ್ಲಿನ ಸಿವಿಲ್ ಕೋರ್ಟ್ದಲ್ಲಿ ಕೂಡ ಇದನ್ನ ಕರೀತಾರ ನೋಡ್ರಿ. ಜಿಲ್ಲಾ ನ್ಯಾಯಾಲಯದಲ್ಲಿ ಇದನ್ನ ನೀವು ಅಪ್ಲಿಕೇಶನ್ ಹಾಕ್ರಿ. ಇದನ್ನ ಸದುಪಯೋಗ ಪಡಿಸ್ಕೊಡ್ರಿ. ಒಂದು ಚಲೋ ಅದು ಪೋಸ್ಟ್ ಇದೆ ನೋಡ್ರಿ. ಇದೇ ತರ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೂ ಇದೇ ತರ ಜಾಬ್ ನ್ಯೂಸ್ಗಾಗಿ ಈ ವಿಡಿಯೋವನ್ನ ನೋಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ SLC ಹಾಗೂ PUC ಪಾಸ್ ಆದಂಥ ವಿದ್ಯಾರ್ಥಿಗಳು ಇದನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ತರ ಮುಂದಿನ ಜಾಬ್ ನ್ಯೂಸ್ಗಾಗಿ ನೆಕ್ಸ್ಟ್ ಟೈಮ್ ತಿಳಿಸ್ಕೊಡ್ತೀನಿ ಗೆಳೆಯರೆ. ಥ್ಯಾಂಕ್ಸ್. ಬಾಯ್ ಬಾಯ್.